ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ. ಬನ್ನಿ, ಇವತ್ತು ರಜೆಯಲ್ಲಿ ಎಲ್ಲ ಮಕ್ಕಳು ಸ್ಕೂಲ್ ರಜೆ ಇರ್ತವೆ, ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ಮಾಡೋಣ ಆಲೂಗಡ್ಡೆ ಬೋಂಡನ. ಎಷ್ಟು ತುಂಬ ಚೆನ್ನಾಗಿ ಬರ್ತಾವಂದ್ರೆ ಇವು ಪೂರಿ ಉಬ್ಬುತ್ತಲ್ಲ ಆ ಥರ ಬರ್ತದೆ ನೋಡಿ, ಎಷ್ಟು ನೀಟಾಗಿ ಬರ್ತದಲ್ವ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ, ಬನ್ನಿ. ಒಂದು 2 ಕಪ್ಪು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರೀ ನಾನು. ನೀಟಾಗಿ ಜಾಡಿ ಹಿಡ್ಕೋಬೇಕು ಕ್ಲೀನಾಗಿ. ಆಮೇಲೆ ಇದಕ್ಕೆ 1 ಸ್ಪೂನ್ ಅಜ್ವಾನ ಹಾಕ್ತಾಯಿದ್ದೀನಿ ನಾನು. ಅಜ್ವಾನ ಹಾಕಿದ್ರೇ ಸ್ವಲ್ಪ ಚೆನ್ನಾಗಿ ಆಲೂಗಡ್ಡೆ ಬೋಂಡ ಒಟ್ಟುಬ್ತವೆ. ಹಾಗಾಗಿ ನೋಡು, ರುಚಿ ತಕ್ಕಂತೆ ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಜಾಸ್ತಿ ನೀರನ್ನು ಹಾಕ್ಬಾರ್ದು, ಜಾಸ್ತಿ ಗಟ್ಟಿನ ಹಾಕ್ಬಾರ್ದು. ಹಾಗೆ ಹಾಕಿ ನೀಟಾಗಿ ಕಲಿಸ್ಕೋಬೇಕು ಇದನ್ನು. ಆಮೇಲೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಅಡುಗೆ ಸೋಡಾ ಹಾಕಿದ ಮೇಲೆ ನೋಡಿ ಎಷ್ಟು ನೀಟಾಗಿ ಬರ್ತದೆ. ಈ ಸ್ವಲ್ಪ ನೀರು ಹಾಕಿ ಒಂದು ಹದವಾಗಿ ಕಲಿಸ್ಕೋಬೇಕು. ನಾವು ಮಿರ್ಚಿಗೆ ಹಾಲು ಯಾವ ಟೈಪ್ ಕಲಿಸ್ತೀವಲ್ವ ಅದೇ ಟೈಪು ಕಲಿಸ್ಬೇಕು. ನೋಡಿ ಎಷ್ಟು ನೀಟಾಗಿ ಕಲಿಸ್ಕೊಂಡಿದ್ದೀನಲ್ಲ. ಇದು ಕಲಿಸ್ಕೊಂಡಾದ್ಮೇಲೆ ಒಂದು 10 ನಿಮಿಷ 15 ನಿಮಿಷ ಸೈಡು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಈಗ ನೋಡಿ ಎಷ್ಟು ನೀಟಾಗಿ ಆಲೂಗಡ್ಡೆ ತೊಳ್ಕೊಂಡಿದ್ದೆ ನಾನು. ತೊಳ್ಕೊಂಡಾದ್ಮೇಲೆ ರೌಂಡ್ ಶೇಪಾಗಿ ಹೆಚ್ಚಿಕೊಂಡು ಅದಕ್ಕೆ ಒಂದು ಬಾಯ್ಲ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಖಾರ, ಉಪ್ಪು, ಸ್ವಲ್ಪ ಚಾಟ್ ಮಸಾಲೆ ಇದ್ದರೆ ಚಾಟ್ ಮಸಾಲೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈ ಥರ ಆದಮೇಲೆ ನೀಟಾಗಿ ಇಷ್ಟೆಲ್ಲ, ಯಾಕಂದರೆ ತುಂಬ ಟೇಸ್ಟ್ ಬರ್ತದೆ, ಅದಕ್ಕೆ ಈ ಥರ ಹಾಕ್ಕೊಂಡು ಒಂದು ಬಾಂಡಲಿ ಒಳಗೆ ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನೋಡಿ. ಈ ಥರ ಎಣ್ಣೆ ಕಾದಿದೆ. ಎಣ್ಣೆ ಇಷ್ಟು ನೀಟಾಗಿ ಸ್ವಲ್ಪ ಕಾವು ಬರಬೇಕು, ನೋಡಬೇಕು, ಕೈ ಹಿಂಗತೆ ಮಾಡಿ ಬಂದಿದೆ ಅಲ್ವ, ಸಖತ್ತಾಗಿ ಬಂದಿದೆ ನೋಡಿ. ಒಂದೊಂದು ಆಲೂಗಡ್ಡೆ ಬೋಂಡ ಬಿಡೋಣ ಗುರು, ಏನು ಸಖತ್ತಾಗಿರ್ತದಂದರೆ ಪೂರಿ ಉಬ್ಬುತ್ತಲ್ವ, ಪೂರಿ ಮಾಡ್ತೀವಲ್ಲ ಅದೇ ಸೇಮ್ ಬರುತ್ತೆ. ಎಷ್ಟು ಚಂದ ಅಂದರೆ ಅಷ್ಟು ಚಂದ ಬರ್ತದೆ ನೋಡಿ, ಸಖತ್ತಾಗಿ ಬರ್ತದೆ. ಎಷ್ಟು ರುಚಿ ಇರ್ತದೆ ಅಂದರೆ ಇದು ತುಂಬ ರುಚಿ ಇರ್ತದೆ. ನಿಮ್ಮ ಮಕ್ಕಳಂಕರು ಇನ್ನೊಂದು ಸಲ ಬೇಕು ಅನಿಸ್ಬೇಕು, ಆ ಥರ ಬರ್ತದೆ ಇದು ಆಲೂಗಡ್ಡೆ ಬೋಂಡ. ನೋಡಿ ಎಷ್ಟು ನೀಟಾಗಿ ಪೂರಿ ಹೆಂಗೆ ಉಬ್ಬುತ್ತಲ್ವ ಅದೇ ಥರ ಉಬ್ತದೆ ನೋಡಿ. ದಯವಿಟ್ಟು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ. ಸಮ್ಮರ್ ವೆಕೇಷನ್ ಅಲ್ವ, ಎಲ್ಲ ನಿಮ್ಮ ಮಕ್ಕಳು ಮನೇಲಿ ಬಂದಿರ್ತಾರೆ. ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ಮಾಡಿಕೊಡಿ. ಎಲ್ಲರೂ ಕೈಯಲ್ಲಿ ಒಂದೊಂದು ಹಿಡ್ಕೊಂಡು ತಿಂತಾರೆ. ಒಂದಲ್ಲ 2 ತಿಂದರೂ ಇದು ಬೇಜಾರಾಗಲ್ಲ, ಅಷ್ಟೊಂದು ರುಚಿಯಾಗಿರ್ತದೆ ಆಲೂಗಡ್ಡೆ ಬೋಂಡ. ನೋಡಿ ಎಷ್ಟು ನೀಟ್ ಬರ್ತಾವಲ್ಲ. ಇದನ್ನೇನು ಮಾಡಬೇಕಂದ್ರೆ ಬ್ರೌನ್ ಕಲರಾಗಿ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿ ಎಷ್ಟು ನೀಟ್ ಬಂದಿದ್ದಾವಲ್ವ, ವಾವ್ ಸೂಪರ್. ಪ್ಲೀಸ್ ನಿಮ್ಮ ಮನೆಯಲ್ಲಿ ನೀವು ದಯವಿಟ್ಟು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು, ನೋಡೋದಕ್ಕೆ ತುಂಬ ಧನ್ಯವಾದಗಳು. ಚೆನ್ನಾಗಿ ಬರ್ತದೆ, ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಆದಷ್ಟು, ಓಕೆನಾ.